ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಯಾವತ್ತು ಮಾಡಿರೋದು ಅಂತ ನನಗೆ ಮರ್ತೋಗ್ಬಿಟ್ಟಿದೆ. ತುಂಬ ದಿನ ಆದಮೇಲೆ ವಿಡಿಯೋ ಹಾಕಿದ್ರೆ ಇದೇ ಥರ ಆಗೋದು. ಇದು ಬಂದು ಫ್ರೈಡೇ ಅನಿಸುತ್ತೆ. ಅವತ್ತು ರಜಾ ಇತ್ತು. ಅವತ್ತು ಈದ್ ಮಿಲಾದ್ ದಿನ ಅಂತ ನಾನು ಅಂದ್ಕೊಂಡಿದ್ದೀನಿ. ಆವತ್ತು ಈ ವಿಡಿಯೋನ ಮಾಡಿರುವಂಥದ್ದು. ಏಕೆಂದರೆ ಅವತ್ತು ನಾನ್ ವೆಜ್ ಏನಾದರೂ ಮಾಡೋಣ ಅಂತೇಳಿ ಪ್ಲ್ಯಾನ್ ಇತ್ತು ಅದರಿಂದ. ಓಕೆ, ಹಾಗೆ ಟಾಪಿಕಿಗೆ ಬರೋಣ. ಹಾಗೆ ಒಂದು ಬೆಡ್ಡನ್ನು ನೆನ್ನೆ ಮೇಲೆ ಒಣಗಾಕಿದ್ನಲ್ಲ. ನೆನ್ನೆ ಅಷ್ಟೊಂದು ಸರಿಯಾಗಿ ಬಿಸಿಲಿರಲಿಲ್ಲ, ಬೇಗ ಎತ್ಕೊಬಂದ್ಬಿಟ್ಟಿದ್ದೆ. ಅಂದರೆ ಮಳೆ ಹನಿ ಎಲ್ಲ ಆಗ್ತಾಯಿದೆ ಅಂಥೇಳಿ. ಮತ್ತು ಇದನ್ನು ಇನ್ನೊಂದು ದಿನ 2 ಬೆಡ್ಡು ತೊಗೊಂಡೋಗೋಣ ಮೇಲೆ ಹಾಕೋಣ ಅಂಥೇಳಿ. ಏಕೆಂದರೆ ತುಂಬ ಚೆನ್ನಾಗಿ ಬಿಸಿಲು ಬರ್ತಾಯಿತ್ತು. ಆ ಕಾರಣದಿಂದ 2 ಬೆಡ್ಡು ಚೆನ್ನಾಗಿ ಒಣಗಲಿ ಇವತ್ತು. ಬೆಳಿಗ್ಗೆ ಹಾಕ್ಬಿಟ್ರೆ ಸಂಜೆ ತನಕನೂ ಒಣಗುತ್ತೆ. ಒಂದು 4 ಗಂಟೆ 5 ಗಂಟೆ ತನಕ ಅದಲ್ಲೇ ಬಿಟ್ಟು ಆಮೇಲೆ ಎತ್ಕೊಬರೋಣ ಅನ್ನೋ ಪ್ಲ್ಯಾನಿಂದ ಬೆಡ್ಡೆಲ್ಲ ಎತ್ತಿಟ್ಟಿದ್ದೀನಿ. ಕೌಶಿ ನಾನಿಬ್ಬರು ಹೋಗ್ಬಿಟ್ಟು ಟೆರೆಸ್ ಮೇಲೆ ಅಲ್ಲಿ ಒಣಗಾಕಿ ಬರಬೇಕು. ಆವಾಗ ನಾನು ಆ ಬೆಡ್ನ ತೆಗೆದು ಸೋಫಾ ಮೇಲೆ ಇಟ್ಟಿದ್ನಲ್ಲ, ಅದಕ್ಕೆ ಈ ರಾಣಿ ಹೋಗಿ ಅದ್ರ ಮೇಲೆ ಮಲಗಿರೋದು. ಆ ಥರ ಅದನ್ನು ಸಣ್ಣದೊಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಅಷ್ಟೇ. ಓಕೆ, ಅದಾದಮೇಲೆ ನಾನು ಇಲ್ಲಿ ತಿಂಡಿಗೆ ನಿನ್ನೆ ಅಕ್ಕಿ ಎಲ್ಲ ರುಬ್ಬಿಟ್ಟಿದ್ದೆ. ಅಂದರೆ ಇಡ್ಲಿ ಮಾಡೋಣ ಅಂಥೇಳಿ ಇವತ್ತು ಬೆಳಿಗ್ಗೆ ಇಡ್ಲಿ ಮಾಡ್ತಾಯಿದ್ದೀನಿ. ತುಂಬ ದಿನ ಆಯಿತು ಇಡ್ಲಿ ಎಲ್ಲ ಮಾಡಿ. ಹೆಚ್ಚಾಗಿ ನಾನು ದೋಸೆನೇ ಮಾಡ್ತಾಯಿರ್ತೀನಿ, ಇಡ್ಲಿ ಕಡಿಮೆನೇ. ಒಂದು ರೀಸನ್ ಏನಂದರೆ ಇಡ್ಲಿ ಅಂದರೆ ಪಾತ್ರೆ ತೊಳೆಯೋದೇ ಒಂದು ರೀಸನ್ನು. ಅದನ್ನು ನೆನೆಸ್ಬೇಕು, ತೊಳಿಬೇಕು ಉಜ್ಜಿ ಅಂತ ಇಡ್ಲಿ ಕಡಿಮೆ ಮಾಡ್ತೀನಿ. ಅದಕ್ಕೆ ಚೆನ್ನಾಗಿ ಹುಳಿಯೆಲ್ಲ ಬಂದಿತ್ತು, ಅದಕ್ಕೆ ಇಡ್ಲಿನೇ ಮಾಡೋಣ ಅಂಥೇಳಿ ಇವಾಗ ಅದಕ್ಕೆ ಸ್ವಲ್ಪ ಸಾಲ್ಟೆಲ್ಲ ಹಾಕ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಅಂದರೆ ನಾನು ರುಬ್ಬಿದಾಗ ಸಾಲ್ಟ್ ಹಾಕೋದು ಅದೆಲ್ಲ ಮಾಡಲ್ಲ. ನಾನು ಬೆಳಿಗ್ಗೆಗೆ ಅಂದರೆ ದೋಸೆ ಅಥವಾ ಇಡ್ಲಿ ಯಾವಾಗ ಮಾಡ್ತೀವಿ ಆ ಟೈಮಲ್ಲಿ ಸಾಲ್ಟ್ ಹಾಕ್ಕೊಂಡು ದೋಸೆ ಅಥವಾ ಇಡ್ಲಿ ಮಾಡ್ತೀನಿ. ಏಕೆಂದರೆ ರುಬ್ಬಿದಾಗಲೇ ಒಬ್ಬೊಬ್ಬರು ಉಪ್ಪು ಎಲ್ಲ ಹಾಕಿಟ್ಬಿಡ್ತಾರೆ. ಅದೇನಾಗುತ್ತೆ ಅಂದರೆ ಉಪ್ಪು ಹಾಕಿದ್ರೆ ಹುಳಿ ಬರಲ್ವಂತೆ. ದೋಸೆ ಹಿಟ್ಟು ಆಗತ್ವಾ ಇಡ್ಲಿ ಹಿಟ್ಟಾಗಿರ್ಬೋದು, ಹುಳಿ ಬರಲ್ಲ ಅಂತ ಹೇಳ್ತಾರೆ. ಅದರಿಂದ ನಾನು ಫಸ್ಟು ಏನು ಮಾಡ್ತಾಯಿದ್ದೆ ಅಂದರೆ ರುಬ್ಬಿದ ತಕ್ಷಣವೇ ಉಪ್ಪೆಲ್ಲ ಹಾಕಿಟ್ಬಿಡ್ತಾಯಿದ್ದೆ. ಆಮೇಲೆ ನನಗೆ ಸರಿಯಾಗಿ ದೋಸೆ ಹಿಟ್ಟು ಇಡ್ಲಿ ಹಿಟ್ಟಾಗಲಿ ನೀಟಾಗಿ ಬರ್ತಾ ಇರಲಿಲ್ಲ. ಅದರಿಂದ ನಾನು ಹೀಗೆ ಮಾತಾಡುವಾಗ ಈ ಥರ ಆಗುತ್ತೆ ಅನ್ನುವಾಗ ಆವಾಗ ಈ ಥರ ಟಿಪ್ಸ್ ಹೇಳಿದ್ರು ನನಗೆ, ಈ ಥರ ಮಾಡು ಅಂಥೇಳಿ. ಇಲ್ಲಿ ವೆದರಿಗೆ ಸ್ವಲ್ಪ ಕಡಿಮೆನೇ ಈ ಥರ ಚೆನ್ನಾಗಿ ಅದು ಹುಳಿ ಎಲ್ಲ ಬರುವಂಥದ್ದು. ಅದು ಯಾವಾಗಲಾದರೂ ಒಂದೊಂದು ಸರಿ ಚೆನ್ನಾಗಿ ಬಂದರೆ ದೋಸೆ ಅಥವಾ ದೋಸೆಗೇನೋ ಇಡ್ಲಿ ಮಾಡ್ತೀನಿ. ಆದರೆ ಸ್ವಲ್ಪ ಕಡಿಮೆನೇ ಅಷ್ಟೇ. ಅದಕ್ಕೆ ಇಲ್ಲಿ ಇಡ್ಲಿ ಮತ್ತು ಚಟ್ನಿ ಮಾಡಿಲ್ಲ. ಚಟ್ನಿ ಬದಲು ಸಾಂಬಾರು ಮಾಡೋಣ ಅಂಥೇಳಿ. ಅಂದರೆ ಬೇಳೆ ಸಾಂಬಾರು ಥರ ಸಾಂಬಾರು ಮಾಡಿಬಿಟ್ಟು, ಅಂದರೆ ಇಡ್ಲಿ ಸಾಂಬಾರೇ ಬರುತ್ತಲ್ಲ ಆ ಥರನೇ ಸ್ವಲ್ಪ ನಾನು ತರಕಾರಿನ ಬರೀ ಬೇಳೆ ಹಾಕಿರಲ್ಲ, ಬೀನ್ಸು ಈ ಥರದ್ದೆಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿ ಅದಕ್ಕೆ ಒಂದು ಒಗ್ಗರಣೆ ಕೊಟ್ಟಿರ್ತೀನಿ. ಆ ಥರ ಚೆನ್ನಾಗಿರುತ್ತೆ ಇಡ್ಲಿ ಮತ್ತು ಸಾಂಬಾರು. ಅದ್ರ ಜೊತೆ ಏನಾದ್ರು ಉದ್ದಿನವಡೆ ಆ ಥರ ಎಲ್ಲ ಇದ್ದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಓಕೆ, ಇಡ್ಲಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಅಂದರೆ ತುಂಬ ಚೆನ್ನಾಗಿ, ಅಂದರೆ ತುಂಬ ಸಾಫ್ಟಾಗಿತ್ತು ಇಡ್ಲಿ. ತುಂಬ ಚೆನ್ನಾಗಿತ್ತು. ಮತ್ತು ಇಡ್ಲಿ ಸಾಂಬಾರಿಗೂ ಕೂಡ ಒಳ್ಳೆ ಕಾಂಬಿನೇಷನ್ನು ಸಖತ್ತಾಗಿತ್ತು. ನಾನು ಫಸ್ಟು ಕೌಶಿಗೆ ಮತ್ತು ಮಾಮ ಇಬ್ಬರಿಗೂ ಕೂಡ ಫಸ್ಟು ಇಡ್ಲಿ ಹಾಕ್ಕೊಟ್ಬಿಟ್ಟು ಅವರು ತಿಂದಾದಮೇಲೆ ಮತ್ತೆ ಇನ್ನೊಂದು ಬಿಟ್ಟು ಅಂದರೆ ಹಿಟ್ಟನ್ನ ಬಿಟ್ಟು ಮತ್ತು ಇನ್ನೊಂದು ಮತ್ತೆ ಇಡ್ಲಿನ ಮಾಡಿದೆ. ಮತ್ತು ಅದರಲ್ಲಿ ಒಂದು 2 ಪ್ಲೇಟ್ ಅಷ್ಟೇ ತಿಂದಿದ್ದು, ಉಳಿದಿದ್ದು ಸಂಜೆ ಏನಾದರೂ ತಿನ್ಬೋದು ಅಂಥೇಳಿ. ಏಕೆಂದರೆ ಸಾಂಬಾರು ಕೂಡ ಉಳ್ಕೊಂಡಿತ್ತು. ಆವಾಗ ಮತ್ತು ಬರೀ 2 ಪ್ಲೇಟ್ ನನಗೆ ಬೇಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಫುಲ್ಲು ಬೇಯಿಸಿದ್ದೀನಿ. ಟೈಮ್ ಬಂದು ಇವಾಗ 2:30. ತಿಂಡಿ ಎಲ್ಲ ತಿಂದ್ಕೊಂಡು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ಮತ್ತು ಇವಾಗ ಕೌಶಿಗೆ ಜ್ವರ ಬಂದಿತ್ತಲ್ಲ, ಆವಾಗಿಂದ ಅವನಿಗೆ ಬಾಯೆಲ್ಲ ಒಂಥರ ಆಗಿರುತ್ತಲ್ಲ, ಅದರಿಂದ ಪಲಾವ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಾಗೆ ಸ್ವಲ್ಪ ಕಬಾಬ್ ಮಾಡೋಣ ಅಂತೇಳಿ ನೀರೆಲ್ಲ ಸೋರ್ಲಿ ಅಂತೇಳಿ ಇಟ್ಟಿದ್ದೀನಿ. ಪಲಾವ್ ಮಾಡಿಬಿಟ್ಟು ಆಮೇಲೆ ಕಬಾಬಿಗೆಲ್ಲ ಕಲಸಿಡೋಣ ಅಂತೇಳಿ. ಏಕೆಂದರೆ
ಟೇಸ್ಟ್ ಇರುತ್ತೆ ಕಬಾಬ್ ಎಲ್ಲ ತಿಂದರೆ ಅಂತೇಳಿ ಅದನ್ನು ಇವಾಗ ಮಾಡಲ್ಲ, ರಾತ್ರಿ ಕಬಾಬ್ ಮಾಡ್ತೀನಿ. ಇವಾಗ ಪಲಾವ್ ಅಷ್ಟೇ. ಹಾಗೆ ಲೇಟ್ ಆಯಿತು. ಏನಕ್ಕೆ ಅಂದರೆ ಚಿಕನ್ ತಂದ್ಕೊಟ್ಟಿದ್ದು ಲೇಟು, 1:30-2 ಗಂಟೆ ಆಗಿತ್ತು. ಮತ್ತು ಸೊಪ್ಪುಗಳೆಲ್ಲ ಬೇಕಿತ್ತು, ಅದೆಲ್ಲ ತೊಗೊಬಂದು ಕೊಟ್ಟಿದ್ದೆಲ್ಲ ಲೇಟು. ಆದ್ದರಿಂದ ಅದನ್ನೆಲ್ಲ ಕ್ಲೀನ್ ಮಾಡಿ ಅದೆಲ್ಲ ರೆಡಿ ಮಾಡಿಕೊಂಡು ಮತ್ತೆ ಮಾಡುವಾಗ ಲೇಟ್ ಆಗ್ತದೆ. 3 ಗಂಟೆಗೆಲ್ಲ ಆಗುತ್ತೆ, ಇನ್ನು ಹಾಫ್ ಆನ್ ಅವರ್ ಇದೆ 3 ಗಂಟೆಗೆ. ಅಷ್ಟರಲ್ಲಿ ಏನಂದರೆ ಪಲಾವ್ ರೆಡಿ ಆಗುತ್ತೆ, ತಿನ್ಬೋದು ಪಲಾವ್. ಈ ಥರ ಅಂದರೆ ನಾನಿವತ್ತು ಬೆಳಿಗ್ಗೆ ಎದ್ದಿದ್ದೆ ಲೇಟಾಗಿ ಎದ್ದಿರೋದ್ರಿಂದ ಎಲ್ಲ ಕೆಲಸ ಕೂಡ ಲೇಟ್ ಆಗ್ತಿದೆ ಅಷ್ಟೇ. ಅದಕ್ಕೆ ಇವಾಗ ಪಲಾವ್ ಮಾಡಿಬಿಡ್ತೀನಿ. ಕೌಶಿ ಸ್ನಾನಕ್ಕೆ ಹೋಗಿದ್ದಾರೆ. ಪಲಾವ್ ತಿಂದ್ಕೊಂಡು 4 ಗಂಟೆ 5 ಗಂಟೆ ಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಓಕೆ, ಇವತ್ತು ಚೆನ್ನಾಗಿ ಬಿಸಿಲು ಬರ್ತಾ ಇದೆ. ಯಾವ ಥರ ಅಂದರೆ ನಿಮಗೆ ತೋರಿಸ್ತೀನಿ. ಇಲ್ಲಿ ಕಿಟಕಿಯಲ್ಲಿ ಬೆಳಕು ನೋಡ್ತಿರ್ಬೋದು. ಹಾಗೇ ಹೊರಗಡೆನೂ ಅಷ್ಟೇ ತುಂಬ ಬಿಸಿಲಿದೆ. ನಮ್ಮ ಗುಮ್ಮಿ ಏನೋ ನೋಡ್ತಿದ್ದಾಳೆ, ಕಾಣಿಸಲ್ಲ ಬೆಳಕಿಗೆ. ಗುಮ್ಮ ಇವಾಗ ನೋಡಿ ಕಾಣಿಸ್ತಿದ್ದಾಳೆ. ಅಲ್ಲೇನೋ ಇದು ಹಳಿಲೆಲ್ಲ ಇರುತ್ತಲ್ಲ ಅದನ್ನೇನೋ ನೋಡ್ತಿರೋದು. ಬಿಸಿಲಂತೂ ಸಖತ್ತಾಗಿದೆ, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಈ ಬೆಡ್ಗಳೆರಡೂ ಕೂಡ ಮೇಲೆ ಹಾಕಿದ್ದೀನಿ, ಚೆನ್ನಾಗಿ ಒಣಗಲಿ ಅಂತೇಳಿ. ಏಕೆಂದರೆ ಮಳೆಯೆಲ್ಲ ಉಯ್ತಾ ಇರಬೇಕಾದ್ರೆ ಅದೇನಾಗುತ್ತೆ ಒಂಥರ ಸ್ಮೆಲ್ಲು. ಆಮೇಲೆ ಆ ಬೆಡ್ ಬಂದು ಕಾಟನ್ ಎಲ್ಲ ಯೂಸ್ ಮಾಡಿರೋದು. ಅಂದರೆ ಕಾಟನ್ ಅಂದರೆ ಯಾವ ಥರ ಅಂದರೆ ಬಿಳಿ ಕಾಟನ್ ಅಲ್ಲ, ಅದು ಕಪ್ಪು ಹತ್ತಿ ಅಂತೇಳಿ ಬರುತ್ತೆ. ಅದೇ ಕಡಿಮೆ ರೇಟಿಗೆಲ್ಲ ಬರುತ್ತಲ್ಲ ಆ ಥರದ್ದು ಯೂಸ್ ಆ್ಯಂಡ್ ಥ್ರೋ. ಅದನ್ನು ಯೂಸ್ ಮಾಡ್ತಾಯಿದ್ವಿ ಅಂದರೆ ಯಾವಾಗಲಾದರೂ ಕೆಳಗಡೆ ಹಾಸ್ಕೊಳ್ಳೋದಕ್ಕೆ ಯಾರಾದರೂ ಬಂದಾಗ ಅಂತೇಳಿ ತೊಗೊಂಡಿದ್ದು. ಈ ಥರ ಮಳೆಯೆಲ್ಲ ಬರೋ ಟೈಮಲ್ಲಿ ಅದು ಒಂಥರ ಆಗುತ್ತೆ. ಅದರಿಂದ ಅದನ್ನು ತೊಗೊಂಡೋಗಿ ಬಿಸಿಲಲ್ಲಿ ಹಾಕಿರೋದು. ಇಲ್ಲಿರುವಷ್ಟು ದಿನ ಯೂಸ್ ಮಾಡೋಣ ಅಂತೇಳಿ. ಇವ್ರು ನೋಡಿ ಯಾವ ಥರ ಆಡ್ತಿರೋದು. ಖುಷಿ. ಅದಕ್ಕೆ ಒಂದು ಕಾಕ್ ಇದೆ, ಕೊಟ್ಬಿಟ್ರೆ ಫುಲ್ ಖುಷಿ. ಎಲ್ಲ ಹಾಕಿದೆಯೇನೋ ಗೊತ್ತಿಲ್ಲ. ನಾನು ಅಡುಗೆ ಮಾಡ್ತಾ ಇದ್ದಲ್ಲ ಅವಾಗಿಂದ ಇಲ್ಲೇ ಆಟ ಆಡ್ತಾ ಇದೆ. ಓಕೆ ಫ್ರೆಂಡ್ಸ್, ಆಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹೊಟ್ಟೆ ಹಸಿತಾ ಇದೆ. ಇಡ್ಲಿ ಎಲ್ಲ ತಿಂದಿದ್ದೀವಲ್ಲ, ಇಡ್ಲಿ ಎಲ್ಲ ತಿಂದರೆ ಅಷ್ಟು ನನಗೇನು ಇಡ್ಲಿ ಎಲ್ಲ ಅಷ್ಟೊಂದು ಇಷ್ಟನೂ ಆಗಲ್ಲ. ಪಲಾವ್ ಆದ ತಕ್ಷಣ ತಿನ್ನಬೇಕು. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ. ಇಲ್ಲೇ ಇದ್ದೀನಿ. ಟೈಮ್ ಬಂದು ಇವಾಗ 5:30. ಹಾಗೆ ಡಿಮಾರ್ಟಿಗೆ ಹೋಗಿ ಬರೋಣ ಅಂತೇಳಿ. ಸ್ವಲ್ಪ ದಿನಸಿ ಎಲ್ಲ ಖಾಲಿಯಾಗಿದೆ, ಅದರಿಂದ ದಿನಸಿ ಎಲ್ಲ ತಗೊಂಡು ಬರೋದು. ಹಾಗೆ ತಿರುಗಾಡ್ಕೊಂಡು ಬಂದಂಗೂ ಆಗುತ್ತೆ. ನಾಳೆ ಹೋಗೋಣ ಅಂದ್ಕೊಂಡೆ, ನಾಳೆ ರಶ್ ಇರುತ್ತೆ ಅಂತೇಳಿ ಇವತ್ತೇ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಅದಕ್ಕೆ ಕಾಫಿ ಮಾಡಿ ಕುಡಿದ್ಬಿಟ್ಟು ಇವಾಗ 5:30 ಅಂದರೆ ನಾವು ಬರುವಾಗ ಆಗುತ್ತೆ 8 ಗಂಟೆ. ಆದ್ದರಿಂದ ಕಾಫಿ ಕುಡಿದ್ರೆ ಹೋಗೋಣ ಅಂತೇಳಿ ಅಷ್ಟೇ. ಹಾಗೆ ಯಾಕೋ ಗೊತ್ತಿಲ್ಲ, ಸ್ವಲ್ಪ ಗಂಟಲು ಕೂಡ ಒಂಥರ ಗಂಟಲು ನೋವಲ್ಲ, ಅದು ಏನೋ ಒಂಥರ ಆಗ್ತಿದೆ. ಬೆಳಿಗ್ಗೆಯಿಂದ ಆ ಥರನೇ ಆಗ್ತಾಯಿದೆ. ಬೆಳಿಗ್ಗೆ ಸ್ವಲ್ಪ ಬಿಸಿನೀರೆಲ್ಲ ಕುಡಿದ್ಮೇಲೆ ಸರಿ ಹೋಗಿದೆ. ಅದಾದರೆ ಕಫ ಇದೆ, ಕಫ ಬರ್ತಾಯಿದೆ. ಯಾವುದಾದ್ರೂ ಸಿರಪ್ಪು ಅಥವಾ ನಿವಾರಣ್ 90 ಅಂತೇಳಿ ಸಿಗುತ್ತೆ, ಅದಾದರೂ ಕುಡಿದ್ರೆ ಸ್ವಲ್ಪ ಕಫ ಎಲ್ಲ ಕಡಿಮೆ ಆಗುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ನಾವು ಕಾಫಿ ಕುಡ್ಕೊಂಡು ಹೊರಡ್ತೀವಿ.
ಟೈಮ್ ಬಂದು ಇವಾಗ 8 ಗಂಟೆ, ಇವಾಗ ಬಂದಿದ್ದು. ಇನ್ನೂ ಒಂದು ಹಾಫ್ ಆನ್ ಅವರ್ ಬೇಗನೆ ಬರ್ತಿದ್ವಿ. ನಾವು ಮೋಹನ್ ಮಾಮನಿಗೆ ಫೋನ್ ಮಾಡಿ ಸಾಕಾಯಿತು, ಫೋನೇ ರಿಸೀವ್ ಮಾಡಿಲ್ಲ. ಯಾರ ಜೊತೆಲೋ ಅಂದರೆ ರಿಸೀವ್ ಮಾಡಿಲ್ಲ ಅಂದರೆ ಬ್ಯುಸಿ ಬರ್ತಾಯಿತ್ತು. ಮತ್ತು ಹಿಂದೆ ಫೋನ್ ಮಾಡಿ ಆಮೇಲೆ ರಿಸೀವ್ ಮಾಡಿದ್ರು. ಆಮೇಲೆ ಬಂದು ಕರ್ಕೊಂಡು ಬಂದಿದ್ದು. ನನ್ನನ್ನು ಕರ್ಕೊಬಂದುಬಿಟ್ಟು ಇವಾಗ ಕೌಶಿನ ಕರ್ಕೊಬರೋದಕ್ಕೆ ಹೋಗಿದ್ದಾರೆ. ಹೈ ಬಾ, ನಮ್ಮ ಭೂಮಿ ಫುಲ್ಲು ನೋಡಿ. ಏನು ಹೇಳಿದೆ, ಹಾಗೆ ಅವನ್ನ ಕರ್ಕೊಬರಕ್ಕೆ ಹೋಗಿದ್ದಾರೆ. ಲಗೇಜ್ ಅಷ್ಟೇ, ಅದು ಒಂದು ಬ್ಯಾಗು ಹಾಗೆ ಇದು ಒಂದು ಬ್ಯಾಗು. ಆಮೇಲೆ ಚಿಕ್ಕ ಪುಟ್ಟದ್ದೆಲ್ಲ ಇದ್ರಲ್ಲಿ ತೊಗೊಂಡಿದ್ದೀನಿ ಅಷ್ಟೇ. ಏನೂ ತೋರಿಸುವಂಥದ್ದೆಲ್ಲ ಏನಿಲ್ಲ, ಒಂದೆರಡು ಕ್ಲಿಪ್ ತೊಗೊಂಡಿದ್ದೀನಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.